ಅವ್ರಿಗೆ ಬೆಂಬಲ ಸೂಚಿಸಿದ್ದಾರೆ. ಇದು ಒಟ್ಟಾರೆಯಾಗಿ ನಿನ್ನೆ ದಿನವೆಲ್ಲ ನಡೆದು ಇವತ್ತು ನಡೀತಾ ಇರೋದು ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಯಾರೋ ಒಟ್ಟಿಬ್ಬರಲ್ಲಿ ಒಬ್ಬರು ಸುಳ್ಳು ಹೇಳಿದ್ದಾರೆ ಅನ್ನೋಕ್ಕಿಂತಲೂ ಇಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ. ಅರ್ಧ ಸತ್ಯಗಳನ್ನ ಮಾತ್ರ ಹೇಳ್ತಾ ಇದ್ದಾರೆ. ಗ್ಯಾರಂಟಿಗಳಿಂದ ಅನೇಕರಿಗೆ ಉದ್ಯೋಗ ಸಿಕ್ಕಿದ್ದು ಮಾಡಿದ್ದೇನು ಸುಳ್ಳಲ್ಲ. ಅದೇ ಕಾಲಕ್ಕೆ ಅವ್ರಿಗೆ ಬದುಕಿ ಒಂದು ಸ್ವಲ್ಪ ಆಧಾರ ಆಗಿದ್ದು ಏನು ಸುಳ್ಳಲ್ಲ. ಆದರೆ ಅದರಿಂದ ಎಲ್ಲ ದೊಡ್ಡ ಉದ್ಯೋಗ ಸಿಕ್ತು, ಇಡೀ ರಾಜ್ಯದ ಬಡತನ ಹೋಯ್ತು ಮತ್ತೇನು ಹೋಯ್ತು ಅನ್ನುವಂಥ ವಾದ ಏನದಲ್ಲ ಅದು ತಪ್ಪು ಅಂತ. ಒಂದು ಊರುಗೋಲಾಗ್ಯದ ಗ್ಯಾರಂಟಿ ಇಲ್ಲಂತಲ್ಲ. ಒಟ್ಟಿನಲ್ಲೇ ಅದಕ್ಕಿಂತ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಆಗುವಂಥ ಮಾಡುವಂಥ ಕ್ಷೇತ್ರ ಹುಡುಕಿ ಆ ಕ್ಷೇತ್ರ ಬೆಳೆಸಿದ್ರೆ ಉದ್ಯೋಗ ಸಿಗ್ಬೋದಿಲ್ಲ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯರು ವಿಚಾರ ಮಾಡ್ತಾ ಇಲ್ಲ, ಮೋದಿಯವರು ವಿಚಾರ ಮಾಡ್ತಾ ಇಲ್ಲ. ಯಾಕಂದರೆ ಈ ದೇಶದ ಮೂಲ ಉದ್ಯೋಗನ ಕೃಷಿಗೆ ನೀವು ಮಾರ್ಕೆಟ್ ಕೊಡ್ತಾ ಇಲ್ಲ, ಮತ್ತು ನೀವು ಕೊಡೋದೂ ಇಲ್ಲ. ಯಾಕಂದ್ರೆ ಇಲ್ಲಿ ನಿಮಗೆ ಪಾರ್ಟಿ ಫಂಡ ರೈತರಿಂದ ಬರೋದು ಅನ್ನೋದು ನಿಮ್ಗೆ ಗೊತ್ತದ. ಮತ್ತು ರೈತರು ನಮ್ಗೆ ಸಾಲ ಮನ್ನಾ ಮಾಡಿರಂತ ಕೇಳೋರು, ಅದಕ್ಕೆ ಅವ್ರಿಗೆ ಕೊಡೋದು ಬೇಡಪ್ಪ, ಮಾರ್ಕೆಟ್ ನಡಕ್ಕೆ ನೀವು ದಲಾಲರ ತೊಗೊಳ್ಳಿ ಅನ್ನೋ ಹಂಗೆ ಮಾಡಿದ್ದೀರಿ. ಹೀಗಾಗಿ ರೈತನ ಉದ್ಧಾರ ಇಲ್ಲಿ ಸಾಧ್ಯ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಹೋಗ್ತದೆ. ಹೀಗಾಗಿ ಇವೆಲ್ಲ ನೆಲೆಯಲ್ಲೇ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಶ್ಲಾಘನೆಗೆ ಒಳಗಾಗ್ತಾಯಿದೆ, ಟೀಕೆಗೆ ಒಳಗಾಗ್ತಾಯಿದೆ. ಮತ್ತು ಇವು ನಡೆಯುವ ಸಾರ್ವಜನಿಕ ರಂಗದಲ್ಲ ಇದ್ದಾಗ ಇಂಥೆಲ್ಲ ಮಾತುಗಳು, ಟೀಕೆಗಳು, ಟಿಪ್ಪಣಿಗಳು ಬರುವ. ಆದರೆ ಎದೆಗೊಂದು ಹಂಗೆ ಮುಂದೆ ಹೋಗ್ತಾ ಇರಬೇಕಾಗಿದೆ. ಬಟ್ ಇದೇನು $1 ಟ್ರಿಲಿಯನ್ ಏನು ನಮ್ಮಲ್ಲಿ ಆರ್ಥಿಕತೆ ಬಂದ ದುಡ್ಡು ಹೊಡವರದಾರ ಅಂತೇಳಿ ಆಗಿರೋದಲ್ಲ, ಇದು ಎಷ್ಟು ಮಟ್ಟಿಗೆ ಆಗ್ಬೋದು ಅನ್ನೋದು ಮಾತ್ರ ಇನ್ನೂ ಪ್ರಶ್ನಾರ್ಹದ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಆಗ್ತದೆ ಅಂತೇಳಿ. ಆದರೆ BJP ಆರೋಪದಲ್ಲಿ ಒಂದಿಷ್ಟು ಸತ್ಯಗಳು ಇದ್ದಾವೆ. ಯಾಕೆ ಸುಳ್ಳು ಸಾಕಷ್ಟು ಹೇಳಿದರು. ಈಗಾಗಲೇ 40% BJP ದುಡ್ಡು ತೊಗೊಳ್ತಾ ಅಂತ ಹೇಳಿದರು. ಇವ್ರ ಕಡೆಯಿಂದ ಈ ಕಾಂಟ್ರಾಕ್ಟ್ದಾರ ಮಾಲಿಕೆ ಕೆಂಪಣ್ಣಂದು ಇವತ್ತು ಇವ್ರ ಮೇಲೆ ಮಾಡ್ತಾ ಇದ್ದಾರೆ. ಮತ್ತು ಇವತ್ತಿನವರೆಗೆ ಒಂದು ಕೇಸ್ ಆದರೂ ಆಯ್ತಾ ಭ್ರಷ್ಟ ಗುತ್ತಿಗೆದಾರರ ಮೇಲೆ ಅಥವಾ ಹಿಂದಿನ ರಾಜಕಾರಣಿಗಳ ಮೇಲೆ ಯಾರು 40% ತೊಗೊಂಡಾರ? ಇಲ್ಲಿವ್ರಿಗೆ ಆಗಿಲ್ಲ. ಅದರ ಆರೋಪ ಮಾಡಿ ಅಧಿಕಾರಕ್ಕೆ ಬಂದು ಸುಳ್ಳಲ್ಲ. ಈಗ ಅದೇ ರೀತಿಯಾಗಿ BJP ತಾನೂ ಟೀಕಾ ಮಾಡಿ ಅಧಿಕಾರ ಬರುವ ಎಲ್ಲ ಪ್ರಯತ್ನ ನಡೆಸೋದು. ಜನ ಎಷ್ಟು ಮಟ್ಟಿಗೆ ಹೆಂಗೆ ನಂಬ್ತಾ ಅವ್ರಿಗೆ ಬಿಟ್ಟಿದ್ದ ಅದು ನಡೆದು ವಾಸ್ತವಗಳು ಮಾತ್ರ ಇಷ್ಟ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥ ತೇಜ್ ಸೀತಾರಾಮ್, ಇದು ಸತ್ಯದ ಕೈಗರಡಿ ವಂದನೆಗಳು.